ನಾನು ತುಂಬಾ ಟೇಸ್ಟಿಯಾಗಿ ಟೇಸ್ಟಿ ಬ್ರೆಡ್ ಸ್ಪೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಟೇಸ್ಟ್ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾಗತ್ತೆ, ಅಡಿಗೆ ಮಾಡ್ಬೇಕಾದ್ರೆ ಕಲಿಬೇಕಾದ್ರೆ ನಾನ್ ತೋರಿಸುವಂತ ಈ ಅಡಿಗೆನ ನೀಟಾಗಿ ನೋಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನೋಟ್ ಮಾಡ್ಕೋಬೇಕಲ್ವಾ? ಬನ್ನಿ ಹಾಗಾದ್ರೆ ಟೇಸ್ಟಿ ಬ್ರೆಡ್ ಸ್ಪೈಸ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬ್ರೆಡ್, ಐಸ್ ಕ್ರೀಮ್, ಪಿಸ್ತಾ, ಬಾದಾಮಿ, ಸಕ್ಕರೆ, ಏಲಕ್ಕಿ ಪುಡಿ, ಎಣ್ಣೆ, ಜೇನುತುಪ್ಪ. ಈಗ ನಾನು ದಿಢೀರ್ ಅಡಿಗೆಯಲ್ಲಿ ಟೇಸ್ಟಿ ಬ್ರೆಡ್ ಸ್ಪೈಸ್ ಅನ್ನು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಪಾಕ ಅಂದ್ರೆ ಸಕ್ಕರೆ ಪಾಕನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದ್ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸಕ್ಕರೆ ಪಾಕನ ಯಾಕೆ ನಾನು ಫಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಆರಿರ್ಬೇಕಾಗತ್ತೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಈ ಬ್ರೆಡ್ ಅನ್ನ ಹಾಕಬೇಕು. ಬ್ರೆಡ್ ಇಂದ ಮಾಡುವಂತ ಅಡ್ಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವರಂತೂ ಯಾವಾಗ ಹಶ್ವೆ ಆಗುತ್ತೆ ಯಾವಾಗಿಲ್ಲ ಏನು ಹೇಳೋದಿಲ್ಲ, ಬೇಕನ್ನಿಸ್ತಾ ಪಟ್ ಅಂತ ಕೇಳ್ಬಿಡ್ತಾರೆ. ಆಗ ನೀವು ಬ್ರೆಡ್ ಇಂದ ಏನ್ ಅಡ್ಗೆ ಮಾಡ್ಬೋದು, ಅದ್ರಲ್ಲೂ ಬೇಗ ಹೇಗ್ ಮಾಡ್ಬೋದು ಅಂತ ತಿಳ್ಕೊಂಡಿರ್ಬೇಕಲ್ವಾ? ಈಗ ತಿಳಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಂಡ್ಬಿಡಿ. ಈಗ ರೋಸ್ಟೆಡ್ ಬ್ರೆಡ್ ರೆಡಿ ಆಗಿದೆ ನೋಡಿ. ಸಕ್ಕರೆ ಪಾಕ ಕೂಡ ತಣ್ಣಗಾಗಿದೆ. ಈಗ ಒಂದೊಂದೇ ರೋಸ್ಟೆಡ್ ಬ್ರೆಡ್ ಅನ್ನ ಈ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ತುಂಬಾ ಹೊತ್ತು ಬಿಡಬೇಡಿ, ಸಕ್ಕರೆ ಪಾಕದಲ್ಲಿ ಮೆತ್ತಗಾಗಿ ಹೋಗ್ಬಿಡತ್ತೆ. ಈಗ ಇನ್ನೊಂದು ಹಾಕಬೇಕು. ಈಗ ಇದಕ್ಕೆ ಐಸ್ ಕ್ರೀಮ್ ಹಾಕಬೇಕು. ಮಕ್ಕಳಿಗೆ ಬ್ರೆಡ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ಅವ್ರಿಗೆ ಏನ್ ಇಷ್ಟನೋ ಆ ಪದಾರ್ಥನ ಬಳಸ್ಕೊಂಡ್ಬಿಟ್ಟು ಅಡುಗೆನ ತೋರಿಸ್ತಾ ಇದ್ದೀನಿ. ನಾನೀಗ ಸ್ಟ್ರಾಬೆರಿ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಬೇಕು. ಡ್ರೈ ಫ್ರೂಟ್ಸ್ ಅಂದ್ರೆ ಪಿಸ್ತಾ ಮತ್ತೆ ಬಾದಾಮ್, ಲಾಸ್ಟಿಗೆ ಜೇನುತುಪ್ಪ ಹಾಕಬೇಕು. ಟೇಸ್ಟಿ ಬ್ರೆಡ್ ಸ್ಪೈಸ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟೆ ತಾನೆ? ತುಂಬಾ ಚೆನ್ನಾಗಿದೆ ಅಲ್ವಾ? ದಿಢೀರಾಗಿ ಮಾಡ್ಬೋದಲ್ವಾ? ಮಕ್ಕಳಿಗೂ ಅಷ್ಟೇ ಬೇಗ ಇಷ್ಟ ಆಗುತ್ತೆ. ಮಾಡಿ ನೋಡಿ ಇವತ್ತು ಸಂಜೆ ನಿಮ್ಮ ಮನೆಯಲ್ಲಿ. ಟೇಸ್ಟಿ ಬ್ರೆಡ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ಸ್ವಲ್ಪ ನೀರು, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಪಾಕ ಮಾಡಿಕೊಳ್ಳಿ. ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಬೇಕು. ಕರಿದ ಈ ಬ್ರೆಡ್ಗಳನ್ನು ಪಾಕದಲ್ಲಿ ಹಾಕಿ ನಂತರ ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಐಸ್ ಕ್ರೀಮ್ ಅನ್ನು ಹಾಕಿ ಮೇಲೆ ಸ್ವಲ್ಪ ಜೇನುತುಪ್ಪ, ಪಿಸ್ತಾ, ಬಾದಾಮಿಯನ್ನು ಹಾಕಿ ಟೇಸ್ಟಿ ಬ್ರೆಡ್ ಸ್ಲೈಸ್ ಅನ್ನು ತಿನ್ನಲು ಕೊಡಿ.